ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ 17 ಯಾವ್ದೆಲ್ಲ ಟಾಪಿಕ್ಸ್ ಗಳು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಥೈಲ್ಯಾಂಡ್. ಸೊ ಥೈಲ್ಯಾಂಡ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಭಾರತ ಮತ್ತೆ ಥೈಲ್ಯಾಂಡ್ ಎರಡೂ ಕೂಡ ಮ್ಯಾನುಫ್ಯಾಕ್ಚರಿಂಗ್, ರಿಸರ್ಚ್, ಇನೋವೇಷನ್ ಮತ್ತೆ ಕೆಪಾಸಿಟಿ ಡೆವಲಪ್ಮೆಂಟ್ ಅಲ್ಲಿ ಕೊಲಾಬರೇಷನ್ ಮಾಡಬೇಕು ಅಂತ ಹೇಳಿ ಅಗ್ರಿ ಆಗಿದೆ. ಇದನ್ನ ಅಗ್ರಿ ಮಾಡಿರೋದು 10th ಡಿಫೆನ್ಸ್ ಡೈಲಾಗ್ ಸಮಯದಲ್ಲಿ. ಇದು ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಬ್ಯಾಂಕಾಕ್ ಅಲ್ಲಿ ನಡೀತಾ ಇದೆ. ಸೊ ಇದು ಬ್ಯಾಂಕಾಕ್ ಅಲ್ಲಿ ನಡೀತಾ ಇರೋದ್ರಿಂದ ಭಾರತ ಮತ್ತೆ ಥೈಲ್ಯಾಂಡಿನ ರಿಲೇಶನ್ಶಿಪ್ ಅಲ್ಲಿ ಮೇನ್ಸ್ ಅಲ್ಲಿ GS2 ಅಂಡರ್ ಅಲ್ಲಿ IR ಟಾಪಿಕ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪ್ರಿಲಿಮ್ಸ್ ಅಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಸ್ಟೇಟ್ ಎಕ್ಸಾಮ್ಸ್ ಗೆ ಬಂದ್ರೆ 10th ಡಿಫೆನ್ಸ್ ಡೈಲಾಗ್ ಥೈಲ್ಯಾಂಡ್ ಮತ್ತೆ ಇಂಡಿಯಾದ ನಡುವೆ ಎಲ್ಲಿ ನಡೀತಾ ಇರೋದು ಅಂತ ಹೇಳಿದ್ರೆ ಬ್ಯಾಂಕಾಕ್ ನಲ್ಲಿ. ಥೈಲ್ಯಾಂಡ್ ಅಲ್ಲಿ ಮೇಜರ್ ರಿವರ್ ಯಾವುದು ಅಂತ ಹೇಳಿದ್ರೆ ಮೆಕಾಂಗ್ ರಿವರ್. ಸೊ ಮೆಕಾಂಗ್ ರಿವರ್ ಬಂದ್ಬಿಟ್ಟು ಮೇಜರ್ ರಿವರ್ ಥೈಲ್ಯಾಂಡ್ ನ ರೀಜನ್ ಅಲ್ಲಿ. ನಂತರ ಮೆಕಾಂಗ್ ರಿವರ್ ನ ಜೊತೆ ಚಾವೋ ಪ್ರಯಾ ರಿವರ್ ಅಂತ ಇದೆ, ಮತ್ತೆ ಮೆಕಾಂಗ್ ಚಾಯೋ ಪ್ರಯಾಗ್ ರಿವರ್ ಇದೆರಡು ಸೇರಿಸ್ಬಿಟ್ಟು ನ್ಯಾಚುರಲ್ ಬಾರ್ಡರ್ ಅನ್ನ ಫಾರ್ಮ್ ಮಾಡಿದೆ. ಯಾವ್ದ್ರ ಜೊತೆ ನ್ಯಾಚುರಲ್ ಬಾರ್ಡರ್ ಅಂತ ಹೇಳಿದ್ರೆ, ಥೈಲ್ಯಾಂಡ್ ಬಂದು ಲಾವೋಸ್ ಅಲ್ಲಿ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಲಾವೋಸ್ಗೆ ಬಾರ್ಡರ್ ಇದೆ. ಲಾವೋಸ್ ಮತ್ತೆ ಥೈಲ್ಯಾಂಡ್ಗೆ ಬಾರ್ಡರ್ ಇದೆ. ಸೊ ಈ ಎರಡು ಕಂಟ್ರಿಗಳ ನಡುವೆ ಮೆಕಾಂಗ್ ರಿವರ್ ಮತ್ತೆ ಚಾವೋ ಪ್ರಯಾ ರಿವರ್ ಅಂತ ಇದೆ. ಇದೆರಡು ಸೇರ್ಬಿಟ್ಟು ನ್ಯಾಚುರಲ್ ಬಾರ್ಡರ್ ಅನ್ನ ಕ್ರಿಯೇಟ್ ಮಾಡಿವೆ. ಜೊತೆಗೆ ನಾರ್ತ್ ವೆಸ್ಟ್ ರೀಜನ್ ಅಲ್ಲಿ ಲಾವೋಸ್ಗೆ ಬಾರ್ಡರ್ ಇದೆ ಥೈಲ್ಯಾಂಡ್ ನ ಜೊತೆಗೆ, ಕಂಬೋಡಿಯಾ ಈಸ್ಟರ್ನ್ ರೀಜನ್ ಅಲ್ಲಿ, ಮಲೇಷಿಯಾ ಸದರ್ನ್ ರೀಜನ್ ಅಲ್ಲಿ. ಬಾರ್ಡರ್ ಕಂಟ್ರೀಸ್ ಗಳು ಒಟ್ಟು 4 ಇದೆ: ಮಲೇಷಿಯಾ, ಲಾವೋಸ್, ಕಂಬೋಡಿಯಾ ಮತ್ತೆ ಮಯನ್ಮಾರ್. ನೆಕ್ಸ್ಟ್ ಮ್ಯಾರಿಟೈಮ್ ಬಾರ್ಡರ್ಸ್ ಅಥವಾ ಓಷನ್ ಗೆ ಎಲ್ಲಿ ಬಾರ್ಡರ್ ಇದೆ ಅಂತ ಹೇಳಿದ್ರೆ, ಸೌತ್ ವೆಸ್ಟ್ ಗೆ ಬಂದ್ರೆ ಅಂಡಮಾನ್ ಸಿ ಗೆ ಬಾರ್ಡರ್ ಇರೋದನ್ನ ನೋಡಬಹುದಾಗತ್ತೆ. ಮತ್ತೆ ಸೌತ್ ರೀಜನ್ ಗೆ ಬಂದ್ರೆ ಗಲ್ಫ್ ಆಫ್ ಥೈಲ್ಯಾಂಡ್ ಬಾರ್ಡರ್ ಅಲ್ಲಿ ಇರೋದನ್ನ ಕಾಣಬಹುದಾಗತ್ತೆ. ಸೊ ಇದಿಷ್ಟು ಥೈಲ್ಯಾಂಡಿನ ರಿಲೇಟೆಡ್. ಇದಿಷ್ಟನ್ನು ಕೂಡ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇನ್ನ ರಿಸೋರ್ಸಸ್ ಗಳ ಬಗ್ಗೆ ಏನಾದ್ರು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಯಾವ ರೀತಿಯ ರಿಸೋರ್ಸಸ್ ಗಳು ನಮ್ಗೆ ಥೈಲ್ಯಾಂಡ್ ಅಲ್ಲಿ ಸಿಗುತ್ತೆ? ರಬ್ಬರ್, ರೈಸ್ ಮತ್ತೆ ಟಿನ್ನು, ನ್ಯಾಚುರಲ್ ಗ್ಯಾಸಸ್, ಟಿಂಬರ್ಸ್, ಈ ರೀತಿಯಾದಂತಹ ರಿಸೋರ್ಸಸ್ ಗಳನ್ನ ಥೈಲ್ಯಾಂಡ್ ನಲ್ಲಿ ನಾವು ಕಾಣಬಹುದಾಗತ್ತೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಜಿಯೋಗ್ರಫಿಕಲ್ ಫೀಚರ್ ಆಫ್ ಥೈಲ್ಯಾಂಡ್. ಇಟ್ ಶೇರ್ ಇಟ್ಸ್ ಟೆರೆಸ್ಟ್ರಿಯಲ್ ಬೌಂಡ್ರೀಸ್ ವಿತ್ ವಿಯಟ್ನಾಂ ಜೊತೆ ಇದು ಬಾರ್ಡರ್ ನ ಒಂದಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ ಹೇಳಿದ್ವಿ, ಮಯನ್ಮಾರ್, ಲಾವೋಸ್, ಕಂಬೋಡಿಯಾ ಮತ್ತೆ ಮಲೇಷಿಯಾ ಅಂತ. ವಿಯಟ್ನಾಂ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ಕೋರತ್ ಪ್ಲಾಟ್ಯೂ ಇಸ್ ಅ ವಾಸ್ಟ್ ಟೇಬಲ್ ಲ್ಯಾಂಡ್ ಬೌಂಡೆಡ್ ಬೈ ಮೆಕಾಂಗ್ ರಿವರ್. ಈ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಒನ್, ಇಟ್ಸ್ ಕ್ಲೈಮೇಟ್ ಇಸ್ ಪ್ರೈಮರಿಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಸೌತ್ ವೆಸ್ಟ್ ಅಂಡ್ ನಾರ್ತ್ ಈಸ್ಟ್ ಮಾನ್ಸೂನ್. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 2 and 3 is the right answer for this particular question. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದ್ರೆ, ಮಾನಸ್ ನ್ಯಾಷನಲ್ ಪಾರ್ಕ್ ನ್ಯೂಸ್ ಅಲ್ಲಿದೆ. ಮಾನಸ್ ನ್ಯಾಷನಲ್ ಪಾರ್ಕ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಮಾನಸ್ ರೀಜನ್ ಅಲ್ಲಿ, ಮಾನಸ್ ಇರೋದು ಅಸ್ಸಾಂ ರೀಜನ್ ಅಲ್ಲಿ. ಸೊ ಅಸ್ಸಾಂ ಅಲ್ಲಿ ಅವರ CM ಅನೌನ್ಸ್ ಮಾಡಿದ್ದಾರೆ, ಮಾನಸ್ ನ್ಯಾಷನಲ್ ಪಾರ್ಕ್ ಅಲ್ಲಿ ರೇನು ಮತ್ತೆ ಟೈಗರ್ ನ ಪೋಚಿಂಗ್ ಕೇಸಸ್ 3 ಕಾನ್ಸಿಕ್ಯೂಟಿವ್ ಇಯರ್ಸ್ ಇಂದ 0 ಆಗಿದೆ ಅಂತ. ಸೊ ಹಾಗಾಗಿ ಮಾನಸ್ ನ್ಯಾಷನಲ್ ಪಾರ್ಕ್ ನ್ಯೂಸ್ ಅಲ್ಲಿದೆ. ಮಾನಸ್ ನ್ಯಾಷನಲ್ ಪಾರ್ಕ್ ಅಸ್ಸಾಂ ಸ್ಟೇಟ್ ಅಲ್ಲಿ ಇರೋದು. ಅಂಡ್ ಇದರದ್ದು ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಮಾನಸ್ ನ್ಯಾಷನಲ್ ಪಾರ್ಕ್ ಭೂತಾನ್ಸ್ ರಾಯಲ್ ನ್ಯಾಷನಲ್ ಪಾರ್ಕಿನ ಜೊತೆ ಬಾರ್ಡರ್ ಅನ್ನ ಹೊಂದಿರೋದನ್ನ ಕಾಣಬಹುದಾಗುತ್ತೆ. ಇನ್ನ ಮಾನಸ್ ನ್ಯಾಷನಲ್ ಪಾರ್ಕ್ ಅಂತ ಯಾಕೆ ಹೆಸರು ಬಂದಿದೆ ಅಂತ ಹೇಳಿದ್ರೆ, ಇಲ್ಲಿ ಮಾನಸ್ ಅನ್ನುವಂತಹ ರಿವರ್ ಫ್ಲೋ ಆಗತ್ತೆ. ಈ ಮಾನಸ್ ರಿವರ್ ಬಂದ್ಬಿಟ್ಟು ಬ್ರಹ್ಮಪುತ್ರ ನದಿಯ ಟ್ರಿಬ್ಯೂಟರಿ ಆಗಿದೆ. ನಂತರ ಇದರಲ್ಲಿ ಈ ಪಾರ್ಕ್ ನಲ್ಲಿ ಮಾನಸ್ ರಿವರ್ ಎಲ್ಲಿ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ, ವೆಸ್ಟ್ ಆಫ್ ದ ಪಾರ್ಕ್ ರೀಜನ್ ಅಲ್ಲಿ ಫ್ಲೋ ಆಗುತ್ತೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ವೆಸ್ಟ್ ಸೈಡ್ ಆಫ್ ದ ಪಾರ್ಕ್ ಅಲ್ಲಿ ಮಾನಸ್ ರಿವರ್ ಫ್ಲೋ ಆಗೋದನ್ನ ಕಾಣಬಹುದಾಗುತ್ತೆ. ಮತ್ತೆ ಇದು ತುಂಬಾ ಯುನಿಕ್ ನೇಚರ್. ಯಾಕೆ ಅಂತ ಹೇಳಿದ್ರೆ, ಮಾನಸ್ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಟೈಗರ್ ರಿಸರ್ವ್ಸ್ ಕೂಡ ಹೌದು, ಎಲಿಫೆಂಟ್ ರಿಸರ್ವ್ ಕೂಡ ಹೌದು, ಮತ್ತೆ ಮಾನಸ್ ನ್ಯಾಷನಲ್ ಪಾರ್ಕ್ ಬಂದ್ಬಿಟ್ಟು ಬಯೋಸ್ಪಿಯರ್ ರಿಸರ್ವ್ಸ್ ಕೂಡ ಹೌದು. ಹಾಗೆಯೇ ಇದು
ತುಂಬಾನೇ ಮೈಗ್ರೇಟರಿ ಬರ್ಡ್ಸ್ ಗಳನ್ನ ಅಟ್ರಾಕ್ಟ್ ಮಾಡೋದ್ರಿಂದ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಕೂಡ ಐಡೆಂಟಿಫೈನ ಮಾಡಲಾಗಿದೆ. ಸೊ ಹಾಗಾಗಿ ಇದಕ್ಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇಂದ ರೆಕಗ್ನಿಷನ್ ಕೂಡ ಸಿಕ್ಕಿದೆ. ಅಂಡ್ ಇದು ಪಾರ್ಟ್ ಆಫ್ ಲಾರ್ಜ್ ಟೈಗರ್ ರಿಸರ್ವ್ ಆಗಿರೋದ್ರಿಂದ ಈ ಲ್ಯಾಂಡ್ಸ್ಕೇಪ್ ಅಲ್ಲಿ ಬುಕ್ಸಾ, ನಮೇರಿ, ಪಕ್ಕೆ ಮತ್ತೆ ನಾಮ್ದಪಾ ಟೈಗರ್ ರಿಸರ್ವ್ಸ್ ನ ಕಾಣಬಹುದಾಗುತ್ತೆ. ಯಾವ್ದ್ಯಾವ್ದು? ಬುಕ್ಸಾ, ನೆಕ್ಸ್ಟ್ ನಮೇರಿ, ಪಕ್ಕೆ ಮತ್ತೆ ನಾಮ್ದಪಾ ಟೈಗರ್ ರಿಸರ್ವ್ ಇದರಲ್ಲಿ ಕಾಣಬಹುದಾಗುತ್ತೆ. ಅಂಡ್ ಇದ್ರ ಜೊತೆಗೆ ಪ್ರೊಟೆಕ್ಟೆಡ್ ಏರಿಯಾ ಆಫ್ ಮಯನ್ಮಾರ್ ಮತ್ತೆ ಭೂತಾನ್ ನ ಕೂಡ ಈ ಒಂದು ರೀಜನ್ ಹೊಂದಿರೋದನ್ನ ನೋಡಬಹುದಾಗುತ್ತೆ. ಇನ್ನ ವೆಜಿಟೇಷನ್ ಪಾರ್ಟ್ ಗೆ ಹೋದ್ರೆ, ವೆಜಿಟೇಷನ್ ಬಂದ್ಬಿಟ್ಟು ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಮತ್ತೆ ಮಿಕ್ಸ್ಡ್ ಡೆಸಿಡಿಯಸ್ ಫಾರೆಸ್ಟ್ ನ ಕಾಣಬಹುದಾಗುತ್ತೆ. ಅಂಡ್ ಇಲ್ಲಿ ಮೇಜರ್ ಆಗಿ ರೈನೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ಭಾರತದಲ್ಲಿ ಒಟ್ಟು ರೈನೋ ಸ್ಪೀಸೀಸ್ ಅಲ್ಲಿ ಒಟ್ಟು 5 ಸ್ಪೀಸೀಸ್ ಗಳನ್ನ ಕಾಣಬಹುದಾಗುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ವೈಟ್ ರೈನೋ, ಬ್ಲಾಕ್ ರೈನೋ ಮತ್ತೆ ಗ್ರೇಟ್ ಒನ್ ಹಾರ್ನಡ್ ರೈನೋ, ಜಾವನ್ ರೈನೋ, ಸುಮಾತ್ರನ್ ರೈನೋ. ಈ ರೀತಿಯ 5 ರೈನೋಸ್ ಗಳನ್ನ ನೋಡಬಹುದಾಗುತ್ತೆ. ಇದರಲ್ಲಿ ಭಾರತದಲ್ಲಿ ಇರುವಂತಹ ರೈನೋ ಬಂದ್ಬಿಟ್ಟು ಒನ್ ಹಾರ್ನಡ್ ರೈನೋ. ಸೊ ಈ ಒನ್ ಹಾರ್ನಡ್ ರೈನೋವನ್ನ ಇಂಡಿಯನ್ ರೈನೋ ಅಂತ ಕೂಡ ಕರಿತೇವೆ. ಇದನ್ನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತೆ ಪಬಿತೋರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಾ ಇದೀವಿ. IUCN ಅಂಡರ್ ಅಲ್ಲಿ ಗ್ರೇಟ್ ಒನ್ ಹಾರ್ನಡ್ ರೈನೋವನ್ನ ವಲ್ನರಬಲ್ ಸೆಕ್ಷನ್ ಅಂಡರ್ ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡ್ತಿದ್ರೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡಲಾಗ್ತದೆ. ಜೊತೆಗೆ ಸೈಟ್ಸ್ ಅಲ್ಲಿ ಟ್ರೇಡಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಥ್ರೆಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅಪೆಂಡಿಕ್ಸ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಷನ್ ಮಾಡಲಾಗ್ತದೆ. ಇದೆಷ್ಟು ಇಂಡಿಯನ್ ರೈನೋ ಬಗ್ಗೆ. ಆದ್ರೆ ಇನ್ನು 4 ರೀತಿಯಾದಂತಹ ಸ್ಪೀಸೀಸ್ ಇದೆ ಅಲ್ವಾ, ಅದ್ರ ಬಗ್ಗೆ ನಾವು ನೋಡ್ಕೊಂಡ್ರೆ, ವೈಟ್ ರೈನೋ ನಿಯರ್ ಥ್ರೆಟನ್ಡ್ ಅಲ್ಲಿ ಇದೆ, ಅಂದ್ರೆ ಅದ್ರ ಸ್ಪೀಸೀಸ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ. ಬ್ಲಾಕ್ ರೈನೋ ಸ್ಪೀಸೀಸ್ ಪಾಪ್ಯುಲೇಷನ್ ತುಂಬಾ ಕಡಿಮೆ ಇರೋದ್ರಿಂದ ಅದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಕರೆಯಲಾಗುತ್ತೆ. ಜಾವನ್ ರೈನೋ ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡರ್ ಅಲ್ಲಿ ಇದೆ. ಸುಮಾತ್ರನ್ ರೈನೋ ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡರ್ ಅಲ್ಲಿ ಇದೆ. ಸೊ ಇಂಡಿಯನ್ ರೈನೋ ಮತ್ತೆ ವೈಟ್ ರೈನೋ ಬಿಟ್ಟು ಇನ್ನ ಎಲ್ಲ ಮಿಕ್ಕಿದ ಬ್ಲಾಕ್, ಜಾವನ್ ಮತ್ತೆ ಸುಮಾತ್ರನ್ ರೈನೋ ಆಲ್ರೆಡಿ ಎಕ್ಸ್ಟಿಂಕ್ಟ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳ್ಬೋದಾಗತ್ತೆ. ಇದೆಷ್ಟು ಮಾನಸ್ ನ್ಯಾಷನಲ್ ಪಾರ್ಕ್ ನ ಬಗ್ಗೆ ಮತ್ತೆ ಅಲ್ಲಿರುವಂತಹ ಸ್ಪೆಷಲ್ ಸ್ಪೀಸೀಸ್ ಆಗಿರುವಂತಹ ರೈನೋ ಬಗ್ಗೆ. ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. With reference to Manas National Park, consider the following statement. The Manas River, which flows through the park, is a major tributary of Brahmaputra. ಇದು ಸರಿಯಾದ ಉತ್ತರ. ನೆಕ್ಸ್ಟ್, it is inhabited by the Bodo indigenous community. ಬೋಡೋ ಟ್ರೈಬ್ಸ್ ಕೂಡ ಇದ್ದಾರೆ, ಅದು ಕೂಡ ಕರೆಕ್ಟ್ ಆದ ಉತ್ತರ. It is recognized as a UNESCO World Heritage Site, but not as a biosphere reserve. ನಾನು ಆಲ್ರೆಡಿ ಹೇಳ್ದೆ ಇದು ಬಯೋಸ್ಪಿಯರ್ ರಿಸರ್ವ್ಸ್ ಕೂಡ ಹೌದು ಅಂತ ಹೇಳಿ, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು 1 and 2 ಇಸ್ ದ ರೈಟ್ ಆನ್ಸರ್. ಟೈಗರ್ ರಿಸರ್ವ್ ಕೂಡ ಹೌದು, ಬಯೋಸ್ಪಿಯರ್ ರಿಸರ್ವ್ಸ್ ಕೂಡ ಹೌದು, ಎಲಿಫೆಂಟ್ ರಿಸರ್ವ್ಸ್ ಕೂಡ ಹೌದು. ಹಾಗಾಗಿ ಇದಕ್ಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೆಸರನ್ನ ಕೊಡ್ಲಾಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್, ಎನ್ವಿರಾನ್ಮೆಂಟ್ ಅಂಡರ್ ಅಲ್ಲೇನೆ ಇನ್ನೊಂದು ನ್ಯೂಸ್ ಅಲ್ಲಿದೆ, ದಟ್ ಇಸ್ ಅಗೇನ್ ಎನ್ವಿರಾನ್ಮೆಂಟ್ ಅಂಡರ್ ಅಲ್ಲಿ ಇನ್ನೊಂದು ನ್ಯೂಸ್ ಅಲ್ಲಿದೆ, ಅಮನ್ಗರ್ ಟೈಗರ್ ರಿಸರ್ವ್. ಸೊ ಅಮನ್ಗರ್ ಟೈಗರ್ ರಿಸರ್ವ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಇದು ಉತ್ತರ ಪ್ರದೇಶದಲ್ಲಿರುವಂತಹ ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ 15 ದಿನ ಎಕೋ ಟೂರಿಸಂ ಅನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿದೆ. ಇದರ ಲೊಕೇಶನ್ ಉತ್ತರ ಪ್ರದೇಶ, ಅಪ್ರಾಕ್ಸಿಮೇಟ್ಲಿ 95 ಸ್ಕ್ವೇರ್ ಕಿಲೋಮೀಟರ್ ಏರಿಯಾವನ್ನ ಹೊಂದಿರುವಂತಹ ಜಾಗ. ಸೊ ಇದು ಮೇನ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇದರ ಫೀಚರ್. ಇದು ಪಾರ್ಟ್ ಆಫ್ ದ ಟರಾಯ್ ಬಾಬರ್ ಎಕೋಸಿಸ್ಟಮ್. ಒರಿಜಿನಲಿ ಮುಂಚೆ ಇದನ್ನ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಗೆ ಸೇರಿಸಲಾಗಿತ್ತು. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮತ್ತೆ ಅಮನ್ಗರ್ ಟೈಗರ್ ರಿಸರ್ವ್ ಒಂದೇ ಆಗಿತ್ತು. ಬಟ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿರೋದು? ಇದು ಉತ್ತರಾಖಂಡ್ ಅಲ್ಲಿ ಇರೋದಲ್ವಾ. ಯಾವಾಗ ಉತ್ತರ ಪ್ರದೇಶ್ ಮತ್ತೆ ಉತ್ತರಾಖಂಡನ ಸಪರೇಟ್ ಮಾಡಲಾಯಿತು, ಇದನ್ನ ಉತ್ತರ ಪ್ರದೇಶಲ್ಲಿ ಅಮನ್ಗರ್ ಟೈಗರ್ ರಿಸರ್ವ್ ಅಂತ ಹೇಳಿ ತರಲಾಯಿತು. ಅಂಡ್ ಇಲ್ಲಿರುವಂತಹ ಫ್ಲೋರಾ ಬಂದ್ಬಿಟ್ಟು ಮೇಜರ್ಲಿ ಸಾಲ್ಟ್ ಟ್ರೀಗಳನ್ನ ನೋಡಬಹುದಾಗತ್ತೆ. ಫೌನಾ ಬಂದು ಮೇಜರ್
ಸ್ವಾಂಪ್ ಡೀರ್ಸ್ ಗಳಿದೆ, ಇವಿಯನ್ ಸ್ಪೀಸೀಸ್ ಇದೆ, ಬೆಂಗಾಲ್ ಫ್ಲಾರಿಕನ್ಸ್, ಆನ್ ಬಿಲ್ಸ್ ಗಳು ಜಾಸ್ತಿ ಇದೆ, ಟೈಗರ್, ಎಲಿಫೆಂಟ್ ಮತ್ತೆ ಸ್ವಾಂಪ್ ಡೀರ್ಸ್ ಗಳನ್ನ ಇಲ್ಲಿ ಕಾಣಬಹುದಾಗುತ್ತೆ. ಇದಿಷ್ಟು ಅಮನ್ಗರ್ ಟೈಗರ್ ರಿಸರ್ವ್ ನ ಬಗ್ಗೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಅಮನ್ಗರ್ ಟೈಗರ್ ರಿಸರ್ವ್. ಇಟ್ ಫಾರ್ಮ್ಸ್ ಅ ಪಾರ್ಟ್ ಆಫ್ ಯುನಿಕ್ ತರೈ ಬಾಬರ್ ಎಕೋಸಿಸ್ಟಮ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಒನ್, ಇಟ್ ಈಸ್ ಸಿಚುಯೇಟೆಡ್ ಇನ್ ದ ಸ್ಟೇಟ್ ಆಫ್ ಉತ್ತರಾಖಂಡ್. ರಾಂಗ್. ಇದು ಉತ್ತರ ಪ್ರದೇಶಲ್ಲಿ ಇರುವಂತದ್ದು. ನೆಕ್ಸ್ಟ್, ಸಾಲ್ ಶೋರಿಯಾ ರೊಬುಸ್ಟಾ ಇಸ್ ದ ಮೋಸ್ಟ್ ಡಾಮಿನೆಂಟ್ ಟ್ರೀ ಸ್ಪೀಸೀಸ್ ಫೌಂಡ್ ಇನ್ ಇಟ್ಸ್ ಲ್ಯಾಂಡ್ಸ್ಕೇಪ್. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 1 and 3 is the right answer for this particular question. Next, most important, ಪೋವೈ ಲೇಕ್. ಸೊ ಏನಿದು ಪೋವೈ ಲೇಕ್? ಪೋವೈ ಲೇಕ್ ಅನ್ನೋದು ಆರ್ಟಿಫಿಷಿಯಲ್ ಲೇಕ್ ಮಹಾರಾಷ್ಟ್ರದಲ್ಲಿ ಇರುವಂತದ್ದು. ಇದು ತನ್ನ ಡೈವರ್ಸಿಟಿಯನ್ನ ಕಳ್ಕೊಳ್ತಾ ಇದೆ, ಹಾಗಾಗಿ ನ್ಯೂಸ್ ಅಲ್ಲಿದೆ. ಆರ್ಟಿಫಿಷಿಯಲ್ ಲೇಕು ಯಾವ ಸಮಯದಲ್ಲಿ ಇದನ್ನ ಕಟ್ಟಿಸ್ತಾರೆ ಅಂದ್ರೆ, ಇದಕ್ಕೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಇದೆ. ಇದನ್ನ ಬ್ರಿಟಿಷ್ ಅವರ ಕಾಲದಲ್ಲಿ 1890ರಲ್ಲಿ ಇದನ್ನ ಕಟ್ಟಿಸಲಾಗುತ್ತೆ. ಇದರ ನಿಯರ್ 2 ಮೇಜರ್ ಇನ್ಸ್ಟಿಟ್ಯೂಟ್ ಗಳನ್ನ ಕಾಣಬಹುದಾಗುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಎರಡು ಕೂಡ ಇದರ ಹತ್ರ ಇದೆ. ನಂತರ ಪದ್ಮಾವತಿ ದೇವಿ ಟೆಂಪಲ್ ಅನ್ನ ಈ ಒಂದು ಆರ್ಟಿಫಿಷಿಯಲ್ ಲೇಕ್ ಆಗಿರುವಂತಹ ಪಾವೈ ಲೇಕ್ ನ ಬದಿಯಲ್ಲಿ ನಾವು ಕಾಣಬಹುದಾಗುತ್ತೆ. ಇದಿಷ್ಟು ಪಾವೈ ಲೇಕ್ ನ ಬಗ್ಗೆ. ಡೈರೆಕ್ಟ್ ಆಗಿ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಪಾವೈ ಲೇಕ್ ನ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈ ಪಾವೈ ಲೇಕ್ ಗೆ ನೀರ್ ಎಲ್ಲಿಂದ ಸಿಗ್ತಿದೆ ಅಂತ ಹೇಳಿದ್ರೆ, ಮಿಥಿ ರಿವರ್ ಇಂದ ನೀರು ಸಿಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಪವಾಯ್ ಲೇಕ್ ಇಸ್ ಆರ್ ಕರೆಕ್ಟ್? ಇಟ್ ಈಸ್ ನ್ಯಾಚುರಲ್ ಲೇಕ್ ಫಾರ್ಮ್ಡ್ ಬೈ ಟೆಕ್ಟಾನಿಕ್ ಆಕ್ಟಿವಿಟಿ ಇನ್ ಮಹಾರಾಷ್ಟ್ರ. ಇದು ರಾಂಗು. ನೆಕ್ಸ್ಟ್, ಇಟ್ ವಾಸ್ ಬಿಲ್ಡ್ ಬೈ ಕನ್ಸ್ಟ್ರಕ್ಟಿಂಗ್ ಡ್ಯಾಮ್ಸ್ ಅಕ್ರಾಸ್ ದ ಮಿಥಿ ರಿವರ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಕರೆಂಟ್ಲಿ ಇಟ್ ಈಸ್ ಬೀಂಗ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಫಾರ್ ದ ಕನ್ಸರ್ವೇಷನ್ ಆಫ್ ದ ಇಂಡಿಯನ್ ಮಹಾಸರ್. ಸೊ ಇದು ಕೂಡ ಸರಿ. ಸೊ ಆನ್ಸರ್ ಬಂದ್ಬಿಟ್ಟು 2 and 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್, ಜಾಯಿಂಟ್ ಕ್ರೆಡಿಟಿಂಗ್ ಮೆಕ್ಯಾನಿಸಮ್. ಜಾಯಿಂಟ್ ಕ್ರೆಡಿಟಿಂಗ್ ಮೆಕ್ಯಾನಿಸಮ್. ಭಾರತ ಮತ್ತೆ ಜಪಾನ್ ರೀಸೆಂಟ್ ಆಗಿ ಜಾಯಿಂಟ್ ಕ್ರೆಡಿಟಿಂಗ್ ಮೆಕ್ಯಾನಿಸಮ್ ರೂಲ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಿದೆ. ಇದನ್ನ ಅಂಡರ್ ಆರ್ಟಿಕಲ್ 6.2 ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಈಗ ಭಾರತ ಮತ್ತೆ ಇಂಡಿಯಾ ಅದನ್ನ ಅಡಾಪ್ಟ್ ಮಾಡ್ಕೊತಿದೆ. 2013ರಲ್ಲಿ ಗವರ್ಮೆಂಟ್ ಆಫ್ ಜಪಾನ್ ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್ ಅನ್ನ ಲಾಂಚ್ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಡಿಕಾರ್ಬನೈಸೇಷನ್ ಟೆಕ್ನಾಲಜಿ ಮತ್ತೆ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡಬೇಕು ಅನ್ನೋದು. ಇದಕ್ಕೆ ಬೇಕಾಗಿರುವಂತಹ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಜಪಾನ್ ಎಂಟಿಟೀಸ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ, ಮತ್ತೆ ಇದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ನ ಮಾಡಬಹುದು ಅನ್ನೋದು ಇದರ ಮುಖ್ಯ ಉದ್ದೇಶ. ಸೊ ಇದು ಯೂಶಲಿ ಯಾವ್ದ ಏರಿಯಾ ಮೇಲೆ ಫೋಕಸ್ ಮಾಡ್ತಿದೆ ಅಂತ ಹೇಳಿದ್ರೆ, ರಿನ್ಯೂವೇಬಲ್ ಎನರ್ಜಿ ಮತ್ತೆ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್, ಗ್ರೀನ್ ಹೈಡ್ರೋಜನ್ ಅಥವಾ ಅಮೋನಿಯಾ ಮತ್ತೆ ಹಾರ್ಡ್ ಟು ಅಬೇಟ್ ಸೆಕ್ಟರ್ಸ್ ಮೇಲೆ ಫೋಕಸ್ ಮಾಡ್ತಾ ಇದೆ. ಸೊ ಇದನ್ನ ಯುಎನ್ಎಫ್ಸಿಸಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ನ ಅಂಡರ್ ಅಲ್ಲಿ ಇದು ಆಪರೇಟ್ ಆಗ್ತಿದೆ. ಇಂಡಿಯಾ ಜೊತೆಗೆ ಒಟ್ಟು 31 ಬೇರೆ ಕಂಟ್ರೀಸ್ ಗಳು ಕೂಡ ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್ಗೆ ಜಾಯಿನ್ ಆಗಿರೋದನ್ನ ನಾವು ಕಾಣಬಹುದಾಗುತ್ತೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಮ್. ಇಟ್ ಈಸ್ ಅ ಬೈಲ್ಯಾಟ್ರಲ್ ಮೆಕ್ಯಾನಿಸಮ್ ಇನಿಷಿಯೇಟೆಡ್ ಬೈ ದ ಗವರ್ಮೆಂಟ್ ಆಫ್ ಜಪಾನ್. ಸೊ ಹೌದು, ಇದು ಕೂಡ ಕರೆಕ್ಟ್. 2013ರಲ್ಲಿ ಗವರ್ಮೆಂಟ್ ಆಫ್ ಜಪಾನ್ ಇದನ್ನ ಇನಿಷಿಯೇಟ್ ನ ಮಾಡುದು. ನೆಕ್ಸ್ಟ್, ಇಟ್ ಆಪರೇಟ್ಸ್ ಇಂಡಿಪೆಂಡೆಂಟ್ಲಿ ಆಫ್ ದ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಇದು ರಾಂಗು. ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಲ್ಲ, ಅದರ ಅಂಡರ್ ಅಲ್ಲಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಕಾಂಟ್ರಿಬ್ಯೂಟ್ಸ್ ಟು ದ ಅಚೀವ್ಮೆಂಟ್ ಆಫ್ NDC ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂಡರ್ ಆರ್ಟಿಕಲ್ 6 ಆಫ್ ಪ್ಯಾರಿಸ್ ಅಗ್ರಿಮೆಂಟ್. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 1 and 3 is the right answer for this particular question. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ವಿಂಡ್ ಟರ್ಬೈನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪೋರ್ಟಲ್. ಹೊಸದಾಗಿ ಯೂನಿಯನ್ ಮಿನಿಸ್ಟ್ರಿ ಫಾರ್ ನ್ಯೂ ಅಂಡ್ ರಿನ್ಯೂವೇಬಲ್ ಎನರ್ಜಿ ಭಾರತದ ಮೊದಲ ಡೆಡಿಕೇಟೆಡ್ ವಿಂಡ್ ಟರ್ಬೈನ್ ಸಪ್ಲೈ ಚೈನ್ ಅನ್ನ ಪೋರ್ಟಲ್ ನ ಲಾಂಚ್ ಮಾಡಿದೆ. ಇದು ಭಾರತದ ಮೊದಲ ಡೆಡಿಕೇಟೆಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಫಾರ್ ಸ್ಟ್ರೀಮ್ಲೈನಿಂಗ್ ದ ವಿಂಡ್ ಎನರ್ಜಿ ಸಪ್ಲೈ ಚೈನ್. ಇದರ ಮುಖ್ಯ ಉದ್ದೇಶ
ಡೊಮೆಸ್ಟಿಕ್ ವಿಂಡ್ ಮ್ಯಾನುಫ್ಯಾಕ್ಚರಿಂಗ್ ನ ಎಕೋಸಿಸ್ಟಮ್ ನ ಸ್ಟ್ರೆಂಥನ್ ಮಾಡಿ ಕ್ಲೀನ್ ಎನರ್ಜಿಯನ್ನ ಪ್ರಮೋಟ್ ಮಾಡೋದು. ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವೇಬಲ್ ಡೆವಲಪ್ ಮಾಡ್ತಿದೆ ಇದನ್ನ ವಿತ್ ಸಪೋರ್ಟ್ ಆಫ್ ಇಂಡಿಯನ್ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್. ಸೊ ಭಾರತದಲ್ಲಿ ವಿಂಡ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ತಮಿಳುನಾಡು, ಗುಜರಾತ್, ರಾಜಸ್ಥಾನ್, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತೆ ಮಧ್ಯಪ್ರದೇಶ ಮೊದಲ ಸ್ಥಾನದಲ್ಲಿ ಇವೆ. ಅಂದ್ರೆ ಹೆಚ್ಚಾಗಿ ಈ ವಿಂಡ್ ಟರ್ಬೈನ್ಸ್ ಅಲ್ಲಿ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಲ್ಲಿ ಈ ಸ್ಟೇಟ್ಸ್ ಗಳ ಮುಂಚೂಣಿಯಲ್ಲಿ ಇವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದ್ರಲ್ಲಿ ಒಂದು ಕ್ವಶನ್ ನೋಡೋಣ. ರಿಗಾರ್ಡಿಂಗ್ ದ ವಿಂಡ್ ಟರ್ಬೈನ್ ಚೈನ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಅಂಡ್ ವಿಂಡ್ ಎನರ್ಜಿ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. The portal facilitates compliance with domestic sources requirements under the ALMM framework. ALMM framework ಅಂತ ಹೇಳಿದ್ರೆ ಅಪ್ರೂವ್ಡ್ ಲಿಸ್ಟ್ ಆಫ್ ಮಾಡೆಲ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಫ್ರೇಮ್ವರ್ಕ್ ಅಂತ ಇದು ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಒನ್, ಇಟ್ ವಾಸ್ ಡೆವಲಪ್ಡ್ ಸಾಲಿ ಬೈ ನೀತಿ ಆಯೋಗ್ ಟು ಆಕ್ಸಿಲರೇಟ್ ಎಕ್ಸ್ಪೋರ್ಟ್ ರೆಡಿನೆಸ್. ಇದು ರಾಂಗ್. ಗುಜರಾತ್ ಹ್ಯಾಸ್ ದ ಹೈಯೆಸ್ಟ್ ವಿಂಡ್ ಎನರ್ಜಿ ಪೊಟೆನ್ಶಿಯಲ್ ಅಮಾಂಗ್ ಆಲ್ ದ ಸ್ಟೇಟ್ಸ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2, 1 and 3 is the right answer. ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಗ್ರಾಪಿಸ್ 3 ಟೆಲಿಸ್ಕೋಪ್. ಗ್ರಾಪಿಸ್ 3 ಟೆಲಿಸ್ಕೋಪ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಮುಂಬೈ, ಕೊಚ್ಚಿ ಮತ್ತೆ ಜಪಾನ್ ಗ್ರಾಪಿಸ್ 3 ಟೆಲಿಸ್ಕೋಪ್ ಅನ್ನ ಅರ್ತ್ ಅಪ್ಪರ್ ಅಟ್ಮಾಸ್ಫಿಯರ್ ಹಾಗೂ ಸೂರ್ಯನ ಮ್ಯಾಗ್ನೆಟಿಕ್ ಫೀಲ್ಡ್ ಅಫೆಕ್ಟ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಲಾಗಿದೆ. ವಿಚ್ ಅಫೆಕ್ಟ್ಸ್ ದ ಮಾನ್ಸ್, ಹಂಗಾಗಿ ಯೂಸ್ ಮಾಡಲಾಗಿದೆ, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿದೆ. ಗ್ರಾಪಿಸ್ 3 ಅಂತ ಹೇಳಿದ್ರೆ ಗಾಮಾ ರೇ ಆಸ್ಟ್ರಾನಮಿ ಪಿವಿ ಎನರ್ಜೀಸ್ ಫೇಸ್ 3 ಅಂತ ಹೇಳ್ಬಿಟ್ಟು ಅರ್ಥ. ಇದನ್ನ ಡಿಸೈನ್ ಮಾಡಿರೋದು ಮತ್ತೆ ಇದನ್ನ ಡಿಸೈನ್ ಮಾಡಿರೋದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಕಾಸ್ಮಿಕ್ ರೇಸ್ ಅನ್ನ ಮೆಷರ್ ಮಾಡ್ಬಿಟ್ಟು ಏರ್ ಶವರ್ಸ್ ಗಳನ್ನ ಮೆಷರ್ ಮಾಡೋದಕ್ಕೋಸ್ಕರ ತಂದಿರೋ ಅಂತದ್ದು. ಸೊ ಇದನ್ನ ಎಲ್ಲಿಂದ ಒರಿಜಿನ್ ಆಗ್ತಿದೆ, ಆಕ್ಸಿಲರೇಟ್ ಆಗ್ತಿದೆ ಮತ್ತೆ ಪ್ರೊಪಗೇಷನ್ ಆಗ್ತಿದೆ ಕಾಸ್ಮಿಕ್ ರೇಸ್ ಗಳು ಅಂತ ಹೇಳಿ ನೋಡ್ಲಿಕ್ಕೋಸ್ಕರ ತಂದಿರೋದು. ಇದು ಎಲ್ಲಿ ಲೊಕೇಟ್ ಇದೆ ಅಂತ ಹೇಳಿದ್ರೆ ಭಾರತದ ಊಟಿಯಲ್ಲಿ. ಇದನ್ನ ಯಾರು ಆಪರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫೌಂಡೇಶನಲ್ ರಿಸರ್ಚ್ ಅವರು ಆಪರೇಟ್ ನ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಗ್ರಾಪಿಸ್ 3 ಟೆಲಿಸ್ಕೋಪ್. ಇಟ್ ಈಸ್ ಪ್ರೈಮರಿಲಿ ಡಿಸೈನ್ ಟು ಸ್ಟಡಿ ದ ಆರಿಜಿನ್ ಆಫ್ ಕಾಸ್ಮಿಕ್ ರೇಸ್ through the measurement of extensive air showers. First statement correct. Second one, the facility is located in Andle, Ladakh due to clear atmospheric condition. Wrong ಇದು. ಭಾರತದ ಊಟಿ ಅಂದ್ರೆ ತಮಿಳುನಾಡು ಸ್ಟೇಟ್ ಅಲ್ಲಿ ಊಟಿಯಲ್ಲಿ ಇದನ್ನ ಲೊಕೇಟ್ ಮಾಡಲಾಗಿದೆ. ಇಟ್ ಈಸ್ ಆಪರೇಟೆಡ್ ಬೈ ದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 is the right answer for this particular question. ಸೊ ಇದಿಷ್ಟು ಜೂನ್ 16ನೇ ತಾರೀಕು ನ್ಯೂಸ್ ಅಲ್ಲಿ ಇದ್ದಂತಹ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.